ನಮಸ್ಕಾರ ವೀಕ್ಷಕರೇ, ವಿ ಮೋಟಿವ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಹಿರಿಕರು ಒಂದು ಮಾತನ್ನು ಹೇಳಿದ್ದಾರೆ. ಅದು ಏನು ಅಂದರೆ, ನಮ್ಮ ಇತಿಮಿತಿಗಳನ್ನು ಸ್ಥಿತಿಗತಿಗಳನ್ನು ನೋಡಿಕೊಂಡು ನಾವು ಜೀವನ ಮಾಡಬೇಕು. ಜೀವನದಲ್ಲಿ ಏನೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ ಸ್ವಲ್ಪ ಯೋಚಿಸಿ ವಿವೇಕದಿಂದ ತೆಗೆದುಕೊಳ್ಬೇಕು ಅನ್ನೋ ಮಾತನ್ನು ಹಿರಿಕರು ಹೇಳ್ತಾನೆ ಬಂದಿದ್ದಾರೆ. ಈ ಮಾತು ಎಷ್ಟು ಸತ್ಯ ಅನ್ನೋದು ಈ ಕಥೆಯ ಮೂಲಕ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಒಂದು ದೊಡ್ಡ ಕೆರೆ ಇತ್ತು. ಅದರಲ್ಲಿ ಸಾವಿರಾರು ಮೀನುಗಳಿದ್ವು. ಅದರಲ್ಲಿ 2 ಮೀನುಗಳು ತುಂಬ ಆಪ್ತವಾಗಿದ್ವು. ಅವೆರಡು ಗೆಳೆಯರಾಗಿದ್ವು. ನಿತ್ಯ ಕೆರೆಯನ್ನೆಲ್ಲ ಸಂಚರಿಸಿ ಆನಂದದಿಂದ ಇರುತ್ತಿದ್ವು. ಆಗ ಒಂದು ಮೊಸಳೆ ಬಂದು ಅವುಗಳನ್ನು ಕೇಳಿತು, ಲೇ ಮೀನುಗಳೇ, ನೀವು ಬರೀ ನೀರಲ್ಲಿ ಮಾತ್ರ ಈಜುತ್ತೀರಿ. ನನ್ನಂತೆ ಭೂಮಿಯ ಮೇಲೆ ಎಂದಾದರೂ ನಡೆದಿದ್ದೀರಾ? ಎಂದಾದರೂ ಸಂಜೆ ಸೂರ್ಯ ಮುಳುಗುವುದನ್ನು ಕೆರೆಯ ದಡದ ಮೇಲೆ ಕುಳಿತು ನೋಡಿದ್ದೀರಾ ಎಂದಿತು. ಆಗ ಮೊದಲ ಮೀನು, ಅಯ್ಯೋ ಮೊಸಳೆಯನ್ನ, ನೀನು ಮಹಾನ್ ಬುದ್ಧಿವಂತ ಮತ್ತು ಶಕ್ತಿಶಾಲಿ. ನಿನ್ನ ಹಾಗೆ 2 ಕಡೆ ಇರಲು ನನಗೆ ಆಗಲ್ಲ. ನೀನು ಬಹಳ ದೊಡ್ಡವನು ಎಂದಿತು ಒಂದು ಜಾನಮೀನು. ಹಾಗಾದರೆ ನೀನು ನೆಲದ ಮೇಲೆ ಓಡಾಡಲು ಆಗುವುದಿಲ್ಲ ಎಂದು ಒಪ್ಪಿಕೊಳ್ಳುವೆಯಾ? ನೆಲದ ಮೇಲೆ ಓಡಾಡಿ ತೋರಿಸದೆ ಸೋಲೊಪ್ಪಿಕೊಳ್ಳುವೆಯಾ ಎಂದು ಪ್ರಶ್ನಿಸಿತು ಮೊಸಳೆ. ಆಗ ಜಾಣ ಮೀನು, ಹೌದನ್ನ, ನನಗೆ ನಡೆಯಲು ಆಗಲ್ಲ, ನಾನು ಅಲ್ಪ ಎಂದು ಹೇಳಿತು. ಆದರೆ ಅದರ ಪಕ್ಕದಲ್ಲಿಯೇ ಇದ್ದ ಮತ್ತೊಂದು ಮೀನು, ನಾನು ನಡೆದು ತೋರಿಸುವೆ, ನಿನ್ನ ಸವಾಲು ನಾನು ಸ್ವೀಕರಿಸುವೆ, ಎಷ್ಟು ಹೊತ್ತು ಇರಬೇಕು ಎಂದು ಕೇಳಿತು. ಆಗ ಮೊಸಳೆ, ಏನಿಲ್ಲ, ನೀರಿಂದಾಚೆಗೆ ಕೇವಲ 3 ನಿಮಿಷ ಇದ್ದು ತೋರಿಸು ಎಂದಿತು. ಆಗ ದಡ್ಡ ಮೀನು ಸರಿ ಎಂದುಕೊಂಡು ನೀರಿನ ದಡಕ್ಕೆ ಬಂದು ಕುಳಿತುಕೊಂಡಿತು. 3 ನಿಮಿಷವಿರಲಿ, 10 ಸೆಕೆಂಡಿಗೆ ಮೀನು ತನ್ನ ಕಿವಿರುಗಳಿಂದ ಉಸಿರಾಡಲಾಗದೆ ಒದ್ದಾಟ ಶುರು ಮಾಡಿತು. ಆದರೆ ಮಾಡಿದ ಚಾಲೆಂಜ್ನಲ್ಲಿ ಗೆಲ್ಲಬೇಕು ಎಂಬ ಹಠಕ್ಕೆ ಬಿದ್ದು ಮೀನು ನೀರಿನಿಂದ ಆಚೆಯೇ ಉಳಿಯಿತು. ಆಗ ಮೊಸಳೆಯು ಪಕ್ಕದಲ್ಲೇ ಕುಳಿತುಕೊಂಡು, ಶಭಾಷ್, ನಿನ್ನಂಥ ವೀರ ಇಲ್ಯಾರೂ ಇಲ್ಲ, ನೀನೇ ವೀರ, ನನ್ನಂಥವನಿಗೆ ಚಾಲೆಂಜ್ ಹಾಕಿ ನಿಂತಿದ್ದೀಯಾ, ಭೇಷ್ ಎಂದಿತು. ಮೀನಿಗೆ ಜೀವ ಹೋಗುವಷ್ಟು ಸಂಕಟ ಆಗುತ್ತಿದ್ದರೂ ಅದರ ಮಾತು ಕೇಳಿ ತಾನು ಈ ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಎಂದು ನಿರ್ಧರಿಸಿತು. ಅಷ್ಟೊತ್ತಿಗಾಗಲೇ 1 ನಿಮಿಷ ಮೀರಿ ಹೋಗಿತ್ತು. ಮೀನು ಒದ್ದಾಡತೊಡಗಿತು. ಇತ್ತ ಮೊಸಳೆ ಭೇಷ್ ಭೇಷ್ ಎನ್ನುತ್ತಲಿತ್ತು. ನೋಡುತ್ತಿದ್ದಂತೆ ಉಸಿರುಗಟ್ಟಿ ಮೀನು ಸತ್ತು ಹೋಯಿತು. ಗೆಳೆಯರೇ, ಈ ಕಥೆಯ ತಾತ್ಪರ್ಯ ಇಷ್ಟೇ. ಜೀವನದಲ್ಲಿ ನಾವು ನಮ್ಮ ಮಿತಿಯನ್ನು ನೋಡಿಕೊಂಡು ನಡೆಯಬೇಕೇ ಹೊರತು ಮತ್ತೊಬ್ಬರ ಮಾತು ಕೇಳಿ ಅಲ್ಲ. ಯಾವತ್ತೂ ಜೀವನದಲ್ಲಿ ಬೇಗ ಶ್ರೀಮಂತನಾಗಬೇಕು, ಬೇಗ ಕೆಪಾಸಿಟಿ ಇರುವವನಾಗಬೇಕು, ಅಥವಾ ಬೇಗ ಎಲ್ಲರೂ ನನ್ನ ಮಾತನ್ನು ಕೇಳಬೇಕು ಎಂದು ಜಿದ್ದಿಗೆ ಬೀಳೋದು ಒಂದು ಮೂರ್ಖತನವೇ ಸರಿ. ನಮ್ಮ ಪ್ರತಿಯೊಂದು ನ್ಯೂನ್ಯತೆ ಹಾಗೂ ಅನುಕೂಲತೆಗಳನ್ನು ನೋಡಿಕೊಂಡು ಹೆಜ್ಜೆ ಇಡಬೇಕು. ಇಲ್ಲವಾದರೆ ಮೊಸಳೆಯಂಥ ಜನ ನಮ್ಮನ್ನು ಬದುಕಲು ಬಿಡಲ್ಲ. ಇದಾಗಿತ್ತು ಇವತ್ತಿನ ಮೋಟಿವೇಶನಲ್ ಸ್ಟೋರಿ. ನಾಳೆ ಮತ್ತೊಂದು ಸ್ಟೋರಿಯ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.